ನಾನು ಇರೋದೇ ಹಿಂಗೆ ಗುರು. ಬೇಕಿದ್ರೆ ಸತ್ಯ ಹೇಳ್ಬಿಟ್ಟು ಕೆಟ್ಟೋಗ್ಬಿಡ್ತೀನಿ, ಆದರೆ ಸುಳ್ಳು ಹೇಳ್ಬಿಟ್ಟು ಯಾವತ್ತೂ ಒಳ್ಳೇದಾಗಕ್ಕೆ ಹೋಗಲ್ಲ. ನನಗೆ ಮುಕ್ಕೋಡ ಹಾಕೊಂಡು ಬದುಕಕ್ಕಂತೂ ಬರೋದೇ ಇಲ್ಲ. ನಾನು ಇರೋದೇ ಹಿಂಗೆ. ನಾನು ಬೇಕು ಅಂತ ಹೇಳಿದ್ರೆ ನಾನು ಹೆಂಗಿದ್ದೀನಿ ಅದನ್ನು ಅಕ್ಸೆಪ್ಟ್ ಮಾಡ್ಬೋದು. ಇಲ್ಲ ನಿಮಗೆ ನಾನು ಈ ಥರ ಬೇಡ ಅಂತ ಹೇಳಿದ್ರೆ ಬಿಟ್ಟು ಹೋಗ್ತಾ ಇರ್ಬೋದು. ಬಂದವ್ರಿಗೆ ಹಾಯ್, ಹೋದವ್ರಿಗೆ ಬಾಯ್. ಯಾವತ್ತೂ ಯಾರಿಗೂ ತಲೆ ಅಂತೂ ಕೆಡಿಸ್ಕೊಳ್ಳಲ್ಲ. ನನ್ನ ಜೀವನ ನಾನು ಹೆಂಗೆ ಬದುಕಬೇಕು ನನಗಂತೂ ಸೂಪರಾಗಿ ಗೊತ್ತು. ಯಾರಿಂದನೂ ನಾನಿಲ್ಲ, ಬೇರೆಯವ್ರಿಗೋಸ್ಕರ ನಾನಲ್ಲ, ನನಗೋಸ್ಕರ ನಾನು ಅಷ್ಟೇ. ತುಂಬ ಜನಕ್ಕೆ ಗೊತ್ತಿಲ್ಲ ಈ ಪ್ಲೇಸ್ ಯಾವುದಂತ. ಇದು ಭೂವರನಾಥ ದೇವಸ್ಥಾನಕ್ಕೆ ಹೋಗಿ ಬ್ಯಾಕ್ ವಾಟ್ರಿಗೆ ಹೋಗ್ತಾರಲ್ವ, ಬ್ಯಾಕ್ ವಾಟ್ರು ಭೂವರನಾಥ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ನೀವು ಕಟೇರಿ ಕಡೆಯಿಂದ ಬಂದು ಟರ್ನ್ ತೊಗೊಳ್ತೀರ. ನಾರ್ತ್ ಬ್ಯಾಂಕ್ ಹತ್ರನೇ ಒಂದು ಟರ್ನ್ ತೊಗೊಂಡ್ರೆ ಬ್ರಿಡ್ಜ್ ಎಂಡಲ್ಲಿ ಅದೇ ರೋಡ್ ಬರುತ್ತೆ. ಅಲ್ಲಿಂದ ಬರೋ ಟೈಮಲ್ಲಿ ಈ ಪ್ಲೇಸ್ ಸಿಗುತ್ತೆ. ಹೊಸ ರೋಡ್ ಮಾತ್ರ ಸೂಪರಾಗಿದೆ ನೋಡಿ. ಯಾವ ಥರ ಇದೆ ವ್ಯೂ ಪಾಯಿಂಟ್ ಅಂದರೆ, ಇದು ಯಾವುದೋ ಸಮುದ್ರದ ವ್ಯೂ ಪಾಯಿಂಟ್ ಅಲ್ಲ. ಜಸ್ಟ್ ಇದು ನಮ್ಮ KRSನ ಬ್ಯಾಕ್ ವಾಟ್ರಿಗೆ ಹೋಗೋ ರೋಡಲ್ಲಿ ಸಿಗುವಂಥ ಒಂದು ವ್ಯೂ. ಫೋಟೋಶಾಪ್ ಮಾಡಿಸೋರಿಗೆ, ಫೋಟೋ ಶೂಟ್ ಮಾಡಿಸ್ತಾರಲ್ಲ, ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು, ಎಲ್ಲರಿಗೂ ಸೂಪರ್ ಆಗಿರೋವಂಥ ಒಂದು ಒಳ್ಳೆ ಪ್ಲೇಸ್ ಇದು. ನಂಗೀತೆ ಸೂಪರ್ ಅಂತ ಅನ್ಕೊಳ್ಳಿ. ಫೋಟೋ ಶೂಟ್ ಮಾಡಿಸೋರು, ಪ್ರೀ ವೆಡ್ಡಿಂಗ್ ಶೂಟು, ಇದೊಂದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಇದೊಂದು ಪ್ಲೇಸಲ್ಲಿ ಸೂಪರಾಗಿ ಫೋಟೋ ಶೂಟ್ ಮಾಡಿಸ್ಬೋದು. ಮದುವೆ ಆಗ್ತಾರೆ, ಮದುವೆ ಆದ ಮಾರನೇ ದಿನಿಗೆ ಇನ್ನೊಬ್ಬ ಲವರ್ ಜೊತೆ ಓಡೋಗ್ಬಿಡ್ತಾರೆ. ಮದುವೆ ಆಗಿ ಪಾಪು ಆಗುತ್ತೆ, ಲವ್ವರ್ಗೋಸ್ಕರ ಪಾಪುನೇ ಸಾಯಿಸ್ಬಿಡ್ತಾರೆ. ಮದುವೆ ಆಗಿರುತ್ತೆ, ಮದುವೆ ಆಗಿ ಪಾಪು ಆಗಿದ್ರೆ ಇನ್ನೂ ಬಾಯ್ ಫ್ರೆಂಡ್ ಜೊತೆ ಅಫೇರ್ನ ಇಟ್ಕೊಂಡು ಗಂಡಂಗೆ ನಿದ್ದೆ ಮಾತ್ರೆ ಹಾಕ್ಬಿಟ್ಟು ಪಾಪುನ ಸಾಯಿಸ್ಬಿಡ್ತಾರೆ. ಇಂಥ ಕೆಲವರು ಹೆಣ್ಮಕ್ಳು ಇರೋದ್ರಿಂದ ಎಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ತಾ ಇದೆ ಅಂತ ಹೇಳಿದ್ರೆ ಇವಾಗಿನ ಕಾಲದಲ್ಲಿ ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಎಲ್ರಿಗೂ ಸೇಮ್ ಇದೇ ಥರ ಅನ್ನೋ ಥರ ಇಂಪ್ಯಾಕ್ಟ್ ಆಗ್ಬಿಡ್ತಾ ಇದೆ. ಈ ಥರ ಕೆಲಸ ಮಾಡ್ತಾರಲ್ಲ ಆ ಥರದವ್ರಿಗೆ ನನ್ನ ಕಡೆಯಿಂದ ಒಂದೇ ಒಂದು ಮಾತು. ದೊಡ್ಡವರು ಆವಾಗಿನ ಕಾಲದಲ್ಲಿ ಹೇಳ್ತಿದ್ರು, ಇಟ್ಕೊಂಡವನು 6 ತಿಂಗಳು, ಕಟ್ಕೊಂಡವನು ಕೊನೆ ತನಕ ಅಂತ. ಇಟ್ಕೊಂಡವನು ಆಸೆ ತೀರೋ ತನಕ ಮಾತ್ರ ಇರ್ತಾನೆ, ಆದರೆ ಕಟ್ಕೊಂಡವನು ತಾನು ಕೊನೆ ಉಸಿರೋ ತನಕನೂ ನಿಮ್ಮ ಜೊತೆ ಇರ್ತಾನೆ ಅಂತ. ದಯವಿಟ್ಟು ಈ ಥರ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ನೀವು ಮಾಡೋ ಈ ಥರ ಒಂದೊಂದು ಸಣ್ಣ ಪುಟ್ಟ ಕೆಲಸನೂ ಕೂಡ ನಿಮ್ಮ ಫ್ಯಾಮಿಲಿ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ನಿಮ್ಮ ಪಾಪು ಇದ್ದರೆ ಮಕ್ಕಳ ಮೇಲೂ ಕೂಡ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ದಯವಿಟ್ಟು ಏನೇ ಮಾಡಬೇಕಾದ್ರೂ ಯೋಚನೆ ಮಾಡಿ. ಮೈಸೂರನ್ನ ಏನಕ್ಕೆ ಫೇಮಸ್ಸು ಅಂತ ಕೇಳಿದ್ರೆ ತುಂಬ ಜನ ಹೇಳ್ತಾರೆ ಪ್ಯಾಲೇಸು ಅಥವಾ ಚಾಮುಂಡಿ ಬೆಟ್ಟ. ಇನ್ನು ತುಂಬ ಪರ್ಸೆಂಟ್ ಆಫ್ ಜನ ಹೇಳೋದು ಮೈಸೂರು ಪಾಕ್ಗೆ ಫೇಮಸ್ಸು ಮೈಸೂರು ಅಂತ. ಆದರೆ ಇನ್ಮೇಲೆ ಮೈಸೂರು ಪಾಕ್ ಅಂತ ಕರೆಯೋಂಗಿಲ್ವಂತೆ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಮೈಸೂರು ಪಾಕ್ನ ಮೈಸೂರು ಶ್ರೀ ಅಂತ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಮೈಸೂರು ಪಾಕಲ್ಲಿ ಪಾಕ್ ಅನ್ನೋದೊಂದಿದೆ ಅಂತ. ಪಾಕ ಅಂತ ಇರೋದಕ್ಕೋಸ್ಕರ ಮೈಸೂರು ಪಾಕ್ ಅನ್ನೋದನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಮೇ ಬಿ ಅವರಿಗೆಲ್ಲ ಗೊತ್ತಿಲ್ಲ ಅನಿಸುತ್ತೆ, ಪಾಕಿಸ್ತಾನ ಹುಟ್ಟೋಕ್ಕೂ ಮುಂಚೆನೇ ಮೈಸೂರು ಪಾಕ್ ಹುಟ್ಟಿತ್ತು ಅಂತ. ಎಲ್ಲರ ಲೈಫಲ್ಲೂ ಒಬ್ಬ ಈ ಥರ ಫ್ರೆಂಡ್ ಇರ್ತಾನೆ. ಅವನಿಗೆ ಟ್ಯಾಗ್ ಮಾಡಿ ಈ ವಿಡಿಯೋನ. ಯಾರು ನಿನ್ನ ನಂಬದೇ ಇರೋವಂಥ ಟೈಮಲ್ಲಿ ಅವನೊಬ್ಬ ನಿಮ್ಮನ್ನ ನಂಬ್ತಾನೆ. ಯಾರು ನಿಮ್ಮ ಜೊತೆ ಇಲ್ಲದೇ ಇರೋವಂಥ ಟೈಮಲ್ಲಿ ಅವನೊಬ್ಬ ನಿಮ್ಮ ಜೊತೆಗಿರ್ತಾನೆ. ನಿಮ್ಮ ಕಷ್ಟ ಅಂತ ಬಂದಾಗ ಎಲ್ಲರೂ ನಿಮ್ಮನ್ನ ಬಿಟ್ಟೋಗ್ಬಿಟ್ಟಿರ್ತಾರೆ, ಆದರೆ ಅವನು ಮಾತ್ರ ಯಾವಾಗಲೂ ನಿಮ್ಮ ಜೊತೆಗೇನೆ ಇರ್ತಾನೆ. ಹೆಣ್ಣನ್ನು ಅಳಿಸೋರು ಇದ್ದಾರೆ, ಹೆಣ್ಣಿಗಾಗಿ ಅಳೋರು ಇದ್ದಾರೆ. ಅಳಿಸೋರಿಗೆ ಸುಖ ಬೇಕು, ಅಳೋರಿಗೆ ಪ್ರೀತಿ ಬೇಕು. ಅಳಿಸೋರಿಗೆ ದೇಹ ಕೊಡ್ತಾರೆ, ಆದರೆ ಅಳೋರಿಗೆ ಕೈ ಕೊಡ್ತಾರೆ. ಇದೇ ಅಲ್ವಾ ಇವಾಗಿನ ಕಾಲದಲ್ಲಿ ಪ್ರೀತಿ ಅಂತ ಹೇಳಿದ್ರೆ. ವೀಕೆಂಡಲ್ಲಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ರೆ ಹಾಗಾದರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಪ್ಲೇಸು ಲೊಕೇಟ್ ಆಗಿರೋದು ಮೈಸೂರಿಂದ ಜಸ್ಟ್ 43 ಕಿಲೋಮೀಟರ್. ಹಾಗೆ ಭೂವರನಾಥ ದೇವಸ್ಥಾನದಿಂದ ಜಸ್ಟ್ 2 ಕಿಲೋಮೀಟರ್ ದೂರದಲ್ಲಿ ಕಟಳ್ಳಿ ಅನ್ನೋ ಗ್ರಾಮದಲ್ಲಿ ಇದೆ. ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಒಳ್ಳೆ ಪೀಸ್ಫುಲ್ ಪ್ಲೇಸಲ್ಲಿ ಕೂತ್ಕೊಂಡು ಪಿಕ್ನಿಕ್ ಮಾಡ್ಬೋದು. ಈ ನದಿ ಹೇಮಾವತಿ ಡ್ಯಾಮ್ನಿಂದ ಡೈರೆಕ್ಟ್ KRS ಡ್ಯಾಮ್ಗೆ ಸೇರುವಂಥ ಜಾಗ ಇದು. ಸ್ವಿಮ್ಮಿಂಗ್ ಮಾಡ್ಬೋದು, ಹಾಗೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಹಾಗೆ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಭೂವರನಾಥ ದೇವಸ್ಥಾನ ಇದೆ, ಅಲ್ಲಿ ಕೂಡ ವಿಸಿಟ್ ಮಾಡ್ಬೋದು ನೀವು. ಹಾಗೆ ಈ ಪ್ಲೇಸಲ್ಲಿ ಯಾರು ಕೂಡ ಗಲೀಜು ಮಾಡಬೇಡಿ. ಈ ವಿಡಿಯೋ ಮತ್ತು ಪ್ಲೇಸ್ ಇಷ್ಟ ಆದರೆ ದಯವಿಟ್ಟು ಒಂದು ಫಾಲೋ ಮತ್ತು ಒಂದು ಶೇರ್ ಮಾಡಿ. ಗ್ರ್ಯಾಂಡಾಗಿ ಚೌಟ್ರಲ್ಲೇ ಮದುವೆ ಆಗಬೇಕು ಅಂತ ಕೇಳಲಿಲ್ಲ ನಾನು ಹುಡುಗಿ. ನೀನು ದೇವಸ್ಥಾನದಲ್ಲಿ ಮದುವೆ ಆದರೂ ಪರವಾಗಿಲ್ಲ, ಆದರೆ ನಾನು ನಿನ್ನೆ ಮದುವೆ ಆಗಬೇಕು ಅಂತ ಕೇಳೋದು. ಸ್ಟಾರ್ಬಕ್ಸ್ ಕರ್ಕೊಂಡೋಗಿ ಕಾಫಿ ಕೊಡಿಸು ಅಂತ ಕೇಳಲಿಲ್ಲ ನಮ್ಮ ಹುಡುಗಿ. ರೋಡ್ ಸೈಡಲ್ಲಿ ಸಿಗೋ ಪಾನಿಪುರಿ ಕೊಡಿಸು ಸಾಕು ಅಂತ ಹೇಳಿದ್ಲು. ಕಾಸ್ಟ್ಲಿ ಗಿಫ್ಟೇ ಬೇಕು ಅಂತ ಕೇಳಲಿಲ್ಲ ನನ್ನ ಹುಡುಗಿ. ಗಿಫ್ಟ್ ಏನು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಒಂದೇ ಒಂದು ಮೊಳ ಮಲ್ಲಿಗೆ ಹೂವು ಕೊಟ್ಟರೆ ಸಾಕು ನೀನು ಅಂತ ಕೇಳಿದ್ಲು. ಲಂಚ್ ಡಿನ್ನರು ಅಂತ 5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡೋಗು ಅಂತ ಕೇಳಲಿಲ್ಲ ನನ್ನ ಹುಡುಗಿ. ರೋಡ್ ಸೈಡಲ್ಲಿ ಫುಟ್ಪಾತ್ಗೆ ಕರ್ಕೊಂಡೋದ್ರು ಪರವಾಗಿಲ್ಲ, ಆದರೆ ನಿನ್ನ ಕೈಯಿಂದ ಕೈ ತುತ್ತು ಕೊಡು ಸಾಕು ಅಂತ ಕೇಳಿದ್ಲು. ಸಿನಿಮಾ ಪಾರ್ಕು ಅಂತ ಕರ್ಕೊಂಡೋಗು ಅಂತ ಕೇಳಲಿಲ್ಲ ನನ್ನ ಹುಡುಗಿ. ಕರ್ಕೊಂಡೋದ್ರೆ ನನ್ನ ಒಂದೇ ಒಂದು ಸರಿ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡೋಗು ಅಂತ ಕೇಳಿದ್ಲು. ನನ್ನ ಗರ್ಲ್ ಫ್ರೆಂಡ್ ಒಬ್ಬಳದು ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ರಜಾ ಇದೆ ಏನು ಮಾಡಲಿ ಅಂದ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಕೆಲ್ಸಕ್ಕೆ ಸೇರ್ಕೊಂಡಾಗಿದ್ಮೇಲೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದ್ರ ಪಕ್ಕದಲ್ಲಿ ಒಬ್ಬಳು ಆಂಟಿರು ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಅವರು ಇವ್ರು ಕೆಲಸ ಮಾಡಿಕೊಡ್ತಿದ್ರಂತೆ. ಏನೋ ಸಮಥಿಂಗ್ ಏನೋ ಒಂದಿಗೆ ಎತ್ತಿಡಬೇಕು ಅಂದರೆ ಎತ್ತಿಡೋದು, ಆ ಥರ ಏನೋ ಮಾಡೋಕ್ಕೋಗಿ ಬಿಳಿಸ್ಬಿಟ್ಟಿದ್ದಾರೆ. ಇವಳಿಗೆ ಕೋಪ ಬಂದುಬಿಟ್ಟಿದೆ, ಬಾಯಿಗೆ ಬಂದಂಗೆ ಬೈದ್ಬಿಟ್ಟಿದ್ದಾಳೆ. ಅವರು ಏನೋ ಅಂದ್ಬಿಟ್ಟಿದ್ದಾರೆ. ಈ ಹುಡುಗಿ ಫುಲ್ಲು ಕೋಪ ಮಾಡ್ಕೊಂಬಿಟ್ಟು ಪಟಾರ ಅಂತ ಏನೋ ಕೈಯಲ್ಲಿ ಸಿಕ್ಕಿದ್ದು ಹಿಡ್ಕೊಂಡು ಹೊಡೆದ್ಬಿಟ್ಟಿದ್ದಾಳೆ.
ಭಾಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್. ಹೊಡೆದಿರೋ ಫೋರ್ಸ್ಗೆ ಬಾಯಲ್ಲೆಲ್ಲ ಬ್ಲಡ್ ಬಂದ್ಬಿಟ್ಟಿದೆ ಅವ್ರಿಗೆ. ಅದಕ್ಕೆ ಒಂಟಿ ಇರು ನಿನಗೆ ಮಾಡ್ತೀನಿ ನನ್ನ ಗಂಡನ ಕರ್ಕೊಬಂದು ಅಂದ್ಬಿಟ್ಟು ಅವ್ರ ಗಂಡನ್ನ ಕರ್ಕೊಬಂದ್ಬಿಟ್ಟಿದ್ದಾಳೆ. ನಮ್ಮ ಅಣ್ಣನ ಹೆಸರು ದಾಸ್ತ, ನಮ್ಮ ಅಣ್ಣ ಕೈ ಹತ್ರ ಒಂದೇ ಗೂಸ, ನಮ್ಮ ಅಣ್ಣ ಕೈ ಗೂಸ ತಿಂದ ಮಶಾನದಲ್ಲೇ ವಾಸ. ನಿಮಗೆ ಮನೆ ಬೇಕು ಮಶಾನ ಬೇಕಾ ಡಿಸೈಡ್ ಮಾಡಲ್ಲ. ಅದಕ್ಕೆ ಇವಳು ಇರು ನಿನಗೂ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಕರೆದ್ಲು. ಸರಿ ಆಯ್ತು ಏನು ಅಂದ್ಬಿಟ್ಟು ಹೋಗಿದ್ದೀನಿ. ಓದಾಗಿದ್ಮೇಲೆ ಹಿಂಗೆ ಅಂತ ಮ್ಯಾಟ್ರ್ ಹೇಳ್ತವ್ರೆ. ಇವಳು ಹೊಡೆದಿರೋ ಫೋರ್ಸ್ಗೆ ಬಾಯಲ್ಲೆಲ್ಲ ಬ್ಲಡ್ ಬಂದ್ಬಿಟ್ಟಿದೆ. ನನಗಂತೂ ಫುಲ್ಲು ಗಾಬರಿ ಆಗೋಯ್ತು. तुम्हें मालूम मैं कौन मालूम मैं तेरा बीवी का देवर मियां बात करिसो ए तेरा कुंडी में चर्बी इದ್ರೆ ಆದರೆ ರೇ. ಅವ್ರ ಗಂಡ ನೋಡಿದ್ರೆ ಗಲಿವರ ಇದ್ದಂಗೆ ಅವನೇನು ಬಿಡ್ತಾನ, ನನ್ನ ಸಿಗಾಕೊಂಬಿಟ್ರೆ ಸುಮ್ಮನೆ ಹೊಡೆದ ಹಾಕ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಹೆಂಗೋ ಹಂಗೆ ಕಾಂಪ್ರೂವ್ ಮಾಡಿ ಕ್ಲೋಸ್ ಮಾಡಿಸ್ಬಿಟ್ಟೆ ಮ್ಯಾಟ್ರನ್ನ.